नमस्कार दर्शकों, आप देख रहे हैं रायचूर संदेश। रायचूर जिले के आशापुर गांव में किसानों के पारंपरिक पर्वकार हुन्नीमे का उत्साह देखने को मिला। इस अवसर पर बैलों की भार खींचने की पारंपरिक प्रतियोगिता का भव्य आयोजन किया गया, जिसमें कई गांवों के किसानों ने हिस्सा लिया। आइए जानते हैं पूरी खबर। रायचूर जिले के आशापुर तालुक के आशापुर हरलीबेंची गांव में किसानों के पारंपरिक त्योहार कार हुन्नीमे के अवसर पर मंगलवार को बैलों की भार खींचने की प्रतियोगिता बड़े उत्साह और पारंपरिक रीति रिवाजों के साथ आयोजित की गई। कार्यक्रम का शुभारंभ मंगलवार पेट हिरेमठ के पीठाधीश्वर पूज्य श्री वीर संगमेश्वर शिवाचार्य महास्वामी जी ने विशेष पूजा अर्चना कर किया। उन्होंने तन पत्थर की पूजा की, रिबन काटकर प्रतियोगिता का उद्घाटन किया और बैलों को पारंपरिक बारकोल दिखाकर प्रतियोगिता की शुरुआत करवाई। इस प्रतियोगिता में आशापुर, जाकीबेंची, मारतल्ली, गांधार, जोगुंडभावी, नवलकल, रामदुर्ग, अत्तनूर और बल्लारी सहित विभिन्न क्षेत्रों से आए 11 बैलगाड़ी दलों ने भाग लिया। अपने आशीर्वचन में पूज्य श्री ने कहा कि यह प्रतियोगिता किसानों की परंपरा और संस्कृति को जीवित रखने का माध्यम है। उन्होंने समय पर अच्छी बारिश, भरपूर फसल और किसानों के जीवन में खुशहाली की कामना की। उन्होंने सभी प्रतिभागियों से जीत और हार को समान भाव से स्वीकार करने तथा किसी भी प्रकार के विवाद से दूर रहकर त्योहार को सौहार्दपूर्ण वातावरण में मनाने की अपील की। ಕಾರುಣ್ಯ ಪ್ರತೀಕವಾಗಿ ಸತತ 20 ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಈ ಎತ್ತಿನ ಕಲ್ಲಿನ ಒಂದು ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸಮಸ್ತ ರೈತ ಬಾಂಧವರೇ, ಯುವಕರೇ ಹಾಗೂ ಎಲ್ಲ ಮುದ್ದು ಮಕ್ಕಳು, ತಮ್ಮೆಲ್ಲರ ಅಂತರಾತ್ಮಿಸಿದ ಶಿವನಿಗೆ ಶರಣು ಶರಣಾರ್ಥಿಗಳು. ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ಸಹಿತ ಕಾರುಣ್ಯಮೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ, ಈಗಾಗಲೇ ಬಹಳಷ್ಟು ಸಮಯ ಆಗಿರೋದ್ರಿಂದ ಈ ಕಾರುಣ್ಯ ಹಬ್ಬದ ಎತ್ತಿನ ಒಂದು ಸ್ಪರ್ಧೆಯಲ್ಲಿ ತಾವೆಲ್ಲರೂ ಸಹಿತ ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ಸಹಿತ ಆ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮ ಒಂದು ಪ್ರದರ್ಶನವನ್ನ, ಶಕ್ತಿಯ ಪ್ರದರ್ಶನವನ್ನ ನಮ್ಮ ಗ್ರಾಮದಲ್ಲಿ ತಾವೆಲ್ಲರೂ ತೋರಿಸ್ರಿ. ಯಾವ ಎತ್ತಿನ ಒಂದು ಶಕ್ತಿಯನ್ನು ನಾವೆಲ್ಲರೂ ನೋಡೋಣ, ಅದಕ್ಕೆ ಒಂದು ಬಹುಮಾನವನ್ನು ಸಹಿತ ಸಂಜೆ ನಾವೆಲ್ಲರೂ ಸಹಿತ ಕೊಡೋಣ ಅನ್ನೋ ಮಾತನ್ನ ಹೇಳುತ್ತಾ, ಮತ್ತೊಂದು ವಿಚಾರ ಏನು ಅಂತಂದ್ರೆ, ಯಾರು ಸಹಿತ ಗಲಾಟೆಗೆ ಆಸ್ಪದ ಕೊಡಬೇಡ್ರಿ. ಎಲ್ಲರೂ ಸಹಿತ ಶಾಂತಿಯಿಂದ ಈ ಕಾರ್ಯಕ್ರಮದಲ್ಲಿ ನಡ್ಕೊಳ್ಬೇಕು. ಯಾಕೆ ಅಂದ್ರೆ ದೇವರಿಂದ ಎಲ್ಲರೂ ಸಹಿತ ಈ ಕಾರ್ಯಕ್ರಮ ನೋಡೋದಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಸಹಿತ ನಾವು ಮಾದರಿ ಆಗ್ಬೇಕು. ಈ ಕಾರ್ಯಕ್ರಮ ನಡೆದಾಗ ನಮ್ಮಲ್ಲಿ ಸಹಿತ ನಾವು ಮಾಡಬೇಕು ಅನ್ನುವಂಥ ಒಂದು ಅನಿಸಿಕೆ ಆಗಿರ್ಬೋದು, ಅಥವಾ ಉತ್ಸಾಹ ಸಹಿತ ಬೇರೆಯವರಿಗೆ ಬರುವಂಥದ್ದಾಗಬೇಕು. ಹಾಗಾಗಿ ಯಾರು ಸಹಿತ ಗಲಾಟೆಗಳನ್ನು ಮಾಡಬಾರ್ದು. ಗಲಾಟೆಗೆ ಆಸ್ಪಾದನೆ ಕೊಡದೆ ಈ ಕಾರ್ಯಕ್ರಮವನ್ನ ಶಾಂತತೆಯಿಂದ ಯಶಸ್ವಿಗೊಳಿಸಬೇಕು. ಮತ್ತು ಸ್ಪರ್ಧೆಗಳಿಗೆ ಭಾಗವಹಿಸುವಂತ ಎಲ್ಲ ಎತ್ತಿನವರಿಗೆ ಒಂದು ಸೂಚನೆ ಏನು ಅಂತಂದ್ರೆ, ನಾವು ಏನು ಕಮಿಟಿಯವರು ತೀರ್ಮಾನ ಮಾಡಿರ್ತಾರೆ, ಎತ್ತಿನ ಸಮಯ ಆಗಿರಬಹುದು, ಎತ್ತಿನ ಜೊತೆ ಎಷ್ಟು ಜನ ಇರಬೇಕು, ಅದ್ರ ತಕ್ಕಂತೆ ನಡಿಬೇಕು. ಏನಾದರೂ ಒಂದು ಅಡೆತಡೆ ಆದರೂ ಸಹಿತ ಅದನ್ನ ಕ್ವಾಲಿಫೈ ಮಾಡೋದಿಲ್ಲ, ಮೊದಲಿಗೆ ಅದನ್ನ ಪಾಲ್ ಅಂತ ತಗೊಂಡು ಬೇರೆ ಎತ್ತಿಗೆ ನಾವು ಕೊಡ್ತೀವಿ. ಹಾಗಾಗಿ ಎತ್ತಿನ ನಿಯಮಗಳನ್ನ ನಮ್ಮ ಕಮಿಟಿಯವರನ್ನ ಸಹಿತ ತಿಳ್ಕೊಳ್ಬೇಕು ಅನ್ನೋದನ್ನ ಮತ್ತೊಮ್ಮೆ ಮಾರ್ಗಸೂಚಿಯನ್ನು ಕೊಡ್ತಾ, ಎತ್ತಿನ ಎಲ್ಲಾ ಸ್ಪರ್ಧೆಗಳಿಗೆ ಒಂದು ಶುಭವನ್ನು ಕೋರುತ್ತಾ ನಾನು ಮಾತು ನಮಿಸ್ತೇನೆ. ಸರ್ವರಿಗೂ कार्यक्रम के दौरान पीएसआई नरसम्मा के नेतृत्व में पुलिस विभाग द्वारा सुरक्षा के पुख्ता इंतजाम किए गए। इस अवसर पर बड़ी संख्या में किसान, ग्रामीण, जनप्रतिनिधि, विभिन्न संगठनों के पदाधिकारी, महिलाएं और युवा उपस्थित रहे। ತಳಬ್ರಹ್ಮ ಶಿವಾಚಾರಿ ಶಿವ ಸಂಗಮೇಶ್ವರ ಪಾದಗಳಿಗೆ ಪಣಮುಟ್ಟಿ ಇವತ್ತು ಅವರು ಕಲ್ಲು ಎಳೆಯುವ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಿ ಪೂಜೆಯನ್ನು ಮಾಡಿ ಎಲ್ಲ ರೈತರಿಗೆ ಶುಭವಾಗಲಿ ಅಂಥೇಳಿ, ಇವತ್ತು ಮಳೆ ಬೆಳೆ ಚೆನ್ನಾಗಲಿ ಅಂತೇಳಿ ಅವ್ರು ಏನು ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಲ್ಲು ಎಳೆಯುವ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಿ ಇವತ್ತು ರೈತರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟರು. ಇವತ್ತು ನಾವೊಂದೆಲ್ಲ ನೀವೆಲ್ಲ ರೈತರು ಕೂಡ
ಚೆನ್ನಾಗಿರ್ಬೇಕಂತೇಳಿ ಅವ್ರು ಏನು ಆಶೀರ್ವಾದ ಮಾಡಿದ್ದಾರೆ, ಮಳೆ ಬೆಳೆ ಚೆನ್ನಾಗಿ ಆಗಲಿ, ಇವತ್ತು ಇದೇ ರೀತಿ ಮುಂದುವರಿಸಲಿ ಅಂತೇಳಿ ಅವರು ಏನು ಆಶೀರ್ವಾದ ಮಾಡಿದ್ದಾರೆ. ಈ ಒಂದು ಟನ್ನಿನ ಕಲ್ಲಿನ ಸ್ಪರ್ಧೆಯಲ್ಲಿ 15 ಜೋಡಿ ಎತ್ತುಗಳನ್ನು ಭಾಗವಹಿಸಿದ್ದವೆ. ರಾಯಚೂರು ಜಿಲ್ಲೆಯ ಮತ್ತು ಕೊಪ್ಪಳ, ರಾಯಚೂರು ತಾಲೂಕು, ದೇವದುರ್ಗ ಮತ್ತು ಮಾನವಿ, ಸಿನ್ನೂರು, ಬಳ್ಳಾರಿ, ಎಲ್ಲ ನಾರಾಯಣಪುರ ಎತ್ತುಗಳನ್ನು ಭಾಗವಹಿಸಿ ಈ ಸ್ಪರ್ಧೆಯಲ್ಲಿ ಎಲ್ಲ ಎತ್ತುಗಳನ್ನು ಭಾಗವಹಿಸಿದ್ದಾರೆ. ನಮ್ಮ ಹೆಸರು ಹುಲಿಗಪ್ಪ. यह थी आशापुर से किसानों की परंपरा और संस्कृति से जुड़ी एक खास खबर। रायचूर और आसपास की हर छोटी बड़ी खबर सबसे पहले देखने के लिए रायचूर संदेश को सब्सक्राइब, लाइक और शेयर करना न भूलें। रायचूर संदेश, बदलाव की राह पर खबरों के साथ।